Chairman's daughter of the KPSC participates in an examination under category 3B, declaring her income to be 40,000 per annum, while it is 25 lakhs per annum. Yes. What should happen to a person who has a genuine merit? Not on mirror. Then what, sir? What procedure you want to follow in this? It is apparent. Fraud is apparent. No, it's not mirror. Then what, sir? Kindly see her explanation. What explanation you will? She was. ಇದು ಇಷ್ಟೇ ಫ್ಯಾಕ್ಟ್ಸ್ ತಾನೇ ಇರೋದು. He understood, my lord. Sir, that one it ನಿಮಿಷ. is her personal income. She gave. Oh, That's what. ಪರವಾಗಿಲ್ಲ. Personal income 40,000. ಅಂತ ಕೊಟ್ಟಿದ್ದೀನಿ. Family That's what income her, ಇರುತ್ತೆ, her, sir. her PSC. Act or rule. Every selection is marred with controversy. Why? There is no bar for. Why no bar for controversy? ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಜಡ್ಜ್ ನಾಗಪ್ರಸನ್ನ ಅವರು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡ್ರು, ಜೊತೆಗೆ ಅವರು ಕೂಡ ಈ KPSC ಎನ್ನುವಂಥ ಭ್ರಷ್ಟ ಸಂಸ್ಥೆಯ ವಿರುದ್ಧ ಅದೆಷ್ಟರ ಮಟ್ಟಿಗೆ ಬೆಸತ್ತು ಹೋಗಿದ್ದಾರೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಬಂಧುಗಳೇ, ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಸಂಗತಿ ಇದು. ಕಾರಣ ಲಕ್ಷ ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇದರಿಂದಾಗಿ ಹಾಳಾಗ್ತಾ ಇದೆ. ಕೇವಲ ಅದು ವಿದ್ಯಾರ್ಥಿಗಳಿಗೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ, ಅವ್ರನ್ನ ನಂಬಿಕೊಂಡಿರುವಂಥ ಪೋಷಕರ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಇದೆಲ್ಲವನ್ನು ಕೂಡ ನೋಡಿದಾಗ ಇಡೀ ನಮ್ಮ ವ್ಯವಸ್ಥೆಯ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಅದೇನು ಅಂತ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸರಣಿ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಮತ್ತೊಮ್ಮೆ ನಿಮ್ಮ ಗಮನ ತರ್ತಾ ಇದ್ದೇನೆ. ಕಾರಣ ನೀವು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಪ್ರತಿಭಟನೆ ನಡೆಯಿತು, ಅದರಿಂದ ಆದಂಥ ಇಂಪ್ಯಾಕ್ಟ್ ಗಮನಿಸ್ತಾನೆ ಇದ್ದೀರಿ. ಈಗ ರಾಜ್ಯದಲ್ಲೂ ಕೂಡ ಒಂದು ಬೃಹತ್ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ. ಇನ್ನು ಜಡ್ಜ್ ಯಾಕೆ ತರಾಟೆಗೆ ತೆಗೆದುಕೊಂಡ್ರು ಅಂತ ಅಲ್ಲಿಂದ ವಿಚಾರವನ್ನ ಶುರು ಮಾಡೋಣ. ಆಗ ನಿಮಗೆಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬಂಧುಗಳೇ, ಎಲ್ಲಿಯವರೆಗೆ KPSC ಅನ್ನೋದು ಭ್ರಷ್ಟ ಸಂಸ್ಥೆ ಅಂದ್ರೆ ಅದರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ KPSC ಅಧ್ಯಕ್ಷರನ್ನೇ ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಅಂತ ಈ ವ್ಯಕ್ತಿಯ ವಿರುದ್ಧವೇ ಸಾಲು ಸಾಲು ಆರೋಪಗಳೆಲ್ಲವೂ ಕೂಡ ಕೇಳಿಬರ್ತಾ ಇರೋದು. ಯಾರ ಅವಧಿಯಲ್ಲಿ ನೇಮಕರಾದ್ರು ಅಂದ್ರೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವ್ರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಯಿತು. ಅದಾದ ಬಳಿಕ ಅವರದ್ದೇ ಅವಧಿಯಲ್ಲಿ ಇವರನ್ನ ಅಧ್ಯಕ್ಷರನ್ನಾಗಿಯೂ ಕೂಡ ಶಿಫಾರಸು ಮಾಡಲಾಯಿತು. ಹೀಗಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂಥ ವಿಚಾರವೇ ಆಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂದ್ರೆ ಅವರಿಗೆ ಅಧ್ಯಕ್ಷರಾಗುವಂಥ ಯಾವುದೇ ಅರ್ಹತೆಯೂ ಕೂಡ ಇರಲಿಲ್ಲ. ಆ ಮಾನದಂಡಗಳಿರುತ್ತಲ್ಲ, ಅದು ಯಾವುದನ್ನು ಕೂಡ ಇವರು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿರಲಿಲ್ಲ. ಹೀಗಾಗಿ ಅದರ ಹಿಂದೆ ಏನಾದರೂ ಈ ವ್ಯವಹಾರ ನಡೆದಿರಬಹುದಾ, ಆಗಲೇ ಒಂದಷ್ಟು ಡೌಟ್ ಇತ್ತು. ಅದು ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿತ್ತು. ಅದು ಹಳೆಯ ವಿಚಾರ. ಇತ್ತೀಚೆಗೆ ಏನಾಯಿತು ಅಂದರೆ ಬೇರೆ ಬೇರೆ ವಿಚಾರ ಬಿಡಿ, ಮಗಳ ವಿಚಾರದಲ್ಲಿ ಇವರು ಆಡಿದಂಥ ನಾಟಕ ಇದೆಯಲ್ಲ, ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಅವರ ಮಗಳು ಸುಮಾಯ್ ಸಾಹುಕಾರ್ ಅಂತ ಹೇಳಿ ಈ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸಾಕಷ್ಟು ಲೋಪ ಆಗಿದೆ ಬಿಡಿ ಅದರಲ್ಲಿ ಆದಂಥ ಒಂದು ದೊಡ್ಡ ಎಡವಟ್ಟೇನಪ್ಪ ಅಂದರೆ ಈ 3B ಮೀಸಲಾತಿ ಇದರ ಅಡಿಯಲ್ಲಿ ಅವರು ಅವಕಾಶವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಆಗ ಏನು ಮಾಡಬೇಕಾಗತ್ತೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಆ ಮೀಸಲಾತಿಯ ವ್ಯಾಪ್ತಿ ಅಡಿಯಲ್ಲಿ ಬರೋದಕ್ಕೆ. ಮೊದಲು ಆ ಮೀಸಲಾತಿ ವ್ಯಾಪ್ತಿ ಅಡಿಯಲ್ಲಿ ಇವರು ಬರೋದೇ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಆದರೆ ಇವರು ಆಡಿದಂಥ ನಾಟಕದ ವಿಚಾರಕ್ಕೆ ಬರೋಣ. ಏನು ಮಾಡಿದ್ದಾರೆ ಗೊತ್ತಾ, ಇವರು ಆದಾಯ ಪ್ರಮಾಣ ಪತ್ರವನ್ನ ಎಷ್ಟು ಆದಾಯ ಅಂತ ತೋರಿಸಿದ್ದಾರೆ ಅಂದ್ರೆ ವಾರ್ಷಿಕ ಫ್ಯಾಮಿಲಿಯ ಆದಾಯ 40,000 ಅಂತೇಳಿ ತೋರಿಸ್ಬಿಟ್ಟಿದ್ದಾರೆ. 40,000. ಇವರ ಅಪ್ಪನಿಗೆ ಇರುವಂತ ತಿಂಗಳ ಸಂಬಳ ಎಷ್ಟು ಅಂದ್ರೆ KPSC ಅಧ್ಯಕ್ಷರಿಗೆ 2,17,000. ಬೇರೆ ಬೇರೆ ಆದಾಯ ಬಿಡಿ, KPSC ಇಂದ ಬರುವಂತ ಸಂಬಳ 2,17,000 ತಿಂಗಳಿಗೆ. ಇವರು ವರ್ಷಕ್ಕೆ ಸಲ್ಲಿಸಿರುವಂತ ಆದಾಯ ಎಷ್ಟು? 40,000 ಅಂತ ಹೇಳಿ ಆ ಹುದ್ದೆಯನ್ನು ಪಡೆಯುವಂತ ಉದ್ದೇಶದಿಂದ ಜನರಿಗೆ ಕಾಣುವ ರೀತಿಯಲ್ಲಿ ಸುಳ್ಳು ಹೇಳ್ತಾರಲ್ಲ, ಜನರಿಗೆ ಕಾಣುವ ರೀತಿಯಲ್ಲಿ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸವನ್ನ ಮಾಡ್ತಾರಲ್ಲ, ಇದೇ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿತ್ತು. ಅವರ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. FIR ರದ್ದುಗೊಳಿಸಬೇಕಂತ ಅರ್ಜಿಯನ್ನು ಸಲ್ಲಿಸಿದ್ರು. ಅವರ ಪರವಾಗಿ ಖ್ಯಾತ ವಕೀಲರಾಗಿರುವಂತ ಅರುಣ್ ಶ್ಯಾಮ್ ವಾದವನ್ನ ಮಾಡ್ತಾ ಇದ್ರು. ಯಾರ ಪರವಾಗಿ? ಶಿವಶಂಕರಪ್ಪ ಸಾಹುಕಾರ್ ಮಗಳ ಪರವಾಗಿ. ಯಾರು ಸುಳ್ಳು ಹೇಳಿದ್ರು ಅವರ ಪರವಾಗಿ ಅವರು ವಾದವನ್ನ ಮಾಡ್ತಾ ಇದ್ರು. ಆಗ ತಮ್ಮದೇ ಆದಂಥ ರೀತಿಯಲ್ಲಿ ವಾದ ಮಂಡಿಸುವ ಸಂದರ್ಭದಲ್ಲಿ ಜಡ್ಜ್ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಒಂದೊಳ್ಳೆ ಪಾಯಿಂಟ್ ಅನ್ನು ಹೇಳ್ತಾರೆ ಅವರು. ಇವರಿಂದಾಗಿ ಮೆರಿಟ್ ಇರುವಂಥ ಅಥವಾ ಪ್ರತಿಭೆ ಇರುವಂಥ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿದೆಯಲ್ಲ, ಅವ್ರ ಅವಕಾಶವನ್ನು ಇಂಥವರೆಲ್ಲರೂ ಕೂಡ ಕಿತ್ಕೊಳ್ತಾ ಇದ್ದಾರಲ್ಲ, ಬಹಿರಂಗವಾಗಿ ಹಿಂಗೆ ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ತರಾಟೆಗೆ ತೆಗೆದುಕೊಳ್ತಾರೆ. ಹೀಗಾಗಿ ಆ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು. ಜೊತೆಗೆ KPSC ಬಗ್ಗೆಯೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕ್ತಾರೆ. ಒಂದು ಪರೀಕ್ಷೆಯನ್ನು ನೆಟ್ಟಾಗಿ ಮಾಡೋದಕ್ಕಾಗೋದಿಲ್ವಾ, ಪ್ರತಿಯೊಂದು ಕಾಂಟ್ರವರ್ಸಿ, ಪ್ರತಿಯೊಂದರೊಳ್ಳೆ ಎಡವಟ್ಟು ಎನ್ನುವಂಥ ರೀತಿಯಲ್ಲಿ. ಈಗ ಆ KPSC ವಿಚಾರಕ್ಕೆ ಬರೋಣ. ಓಕೆ, ಈಗ ಅಧ್ಯಕ್ಷರ ವಿಚಾರ ನಿಮ್ಗೆ ಗೊತ್ತಾಯ್ತು. ಮಗಳ ವಿಚಾರದಲ್ಲಿ ಹೇಗೆ ನಾಟಕ ಆಡಿದ್ರು. ಅದಾದ ಬಳಿಕ KPSC ಅಧ್ಯಕ್ಷರೇ ಅಲ್ಲಿಂದ ಸಸ್ಪೆಂಡ್ ಆಗುವಂಥ ಪರಿಸ್ಥಿತಿ ಎದುರಾಯಿತು. ಅಂತಿಮವಾಗಿ ಮುಂದೆ ಏನಾಗುತ್ತೆ ಅದನ್ನು ಕಾದು ನೋಡೋಣ. ಈಗ KPSC ಸಂಸ್ಥೆ ವಿರುದ್ಧ ಇತ್ತೀಚೆಗೆ ಕೇಳಿ ಬಂದಿರುವಂಥ ಆರೋಪ, ಅದಾದ ಬಳಿಕ ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಚಾರಕ್ಕೆ ಬರೋಣ. ಒಂದು ವೇಳೆ ಇತ್ತೀಚಿನ ಆರೋಪ ಅಂದ್ರೆ ಅದು ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಸಂಬಂಧಪಟ್ಟ ಹಾಗೆ.
400 ಹುದ್ದೆ. ಸಾಕಷ್ಟು ಜನ ಪರೀಕ್ಷೆಯನ್ನ ಬರೆದಿದ್ರು. ಜನವರಿ ಲಿಖಿತ ಪರೀಕ್ಷೆ ನಡೀತು. ಅದಾದ ಬಳಿಕ ಅರ್ಹತಾ ಪಟ್ಟಿ ರಿಲೀಸ್ ಆಯಿತು. ಅದಾದ ಬಳಿಕ ಅಂತಿಮ ಪಟ್ಟಿ ಬಂತು. ಅಂತಿಮ ಪಟ್ಟಿ ಬಂದಾಗ ಪರೀಕ್ಷೆಯನ್ನು ಬರೆದಂಥವ್ರಿಗೆ ಡೌಟ್ ಬಂತು. ಕಾರಣ ಹಿಂದೆ ಪಶು ವೈದ್ಯಕೀಯ ಪದವಿಯಲ್ಲೇ ಯಾರು ಫೇಲ್ ಆಗಿ ಪಾಸ್ ಆಗಿದ್ರು ಅಥವಾ ಅಲ್ಲಿ ಬಹಳ ವೀಕ್ ಎನ್ನುವ ಸ್ಥಿತಿಯಲ್ಲಿ ಇದ್ರು ಅವರೆಲ್ಲರೂ ಕೂಡ ಇಲ್ಲಿ ನೋಡಿದ್ರೆ ಟಾಪಲ್ಲಿ ಬಂದಿದ್ರು. ಆಗಲೇ ಡೌಟ್ ಬಂತು, ಇಲ್ಲಿ ಹೆಚ್ಚು ಕಡಿಮೆ 20 ರಿಂದ 21 ಹುದ್ದೆಗಳಲ್ಲಿ ಈ ವ್ಯವಹಾರ ನಡೆದಿರಬಹುದು ಅಂತ. ಅರ್ಥ ಆಯ್ತಲ್ಲ ನಿಮಗೆ? ಈ ವ್ಯವಹಾರ ನಡೆದಿರಬಹುದು ಅಂತ ಹೇಳಿ ಡೌಟ್ ಬಂತು. ಅದರ ಜೊತೆಗೆ ಏನಾಗಿಬಿಡ್ತು ಅಂದ್ರೆ ಅಲ್ಲಿ ಈ ಅರ್ಹತಾ ಪಟ್ಟಿ ರಿಲೀಸ್ ಆಗಿತ್ತಲ್ಲ ಮೊದಲಿಗೆ, ಈ ಅಂತಿಮ ಪಟ್ಟಿ ಬಿಡುಗಡೆ ಆಗೋಕ್ಕೂ ಮುನ್ನ ಅರ್ಹತಾ ಪಟ್ಟಿಯಲ್ಲಿ ಯಾರಿಗೆ ಸ್ವಲ್ಪ ಕಡಿಮೆ ಅಂಕ ಇದೆ, ಅಂತಿಮ ಪಟ್ಟಿಗೆ ಬರೋದಕ್ಕೆ ಸಾಧ್ಯ ಆಗಲ್ಲ ಇರುವಂಥ ಸ್ಥಿತಿಗಳಿದೆ, ಅವರಿಗೆ ಮಧ್ಯವರ್ತಿಗಳಿಂದ ಫೋನ್ ಬಂದಿತ್ತಂತೆ. ಏನಂತ, ನೀವು ಅಡ್ವಾನ್ಸ್ ಆಗಿ ಒಂದು 40 ಲಕ್ಷ ಕೊಡಬೇಕು, ಆಮೇಲೆ ಇನ್ನೊಂದು 40 ಲಕ್ಷ ಕೊಡಿ, ಒಟ್ಟು 80 ಲಕ್ಷ ಕೊಟ್ಟರೆ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಅದಕ್ಕೊಂದು ಸ್ಟಿಂಗ್ ಆಪರೇಷನ್ ಅನ್ನು ಮಾಡಿದ್ರು. ಆ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಯಿತು. ಈ ಮಧ್ಯವರ್ತಿಗಳು 80 ಲಕ್ಷ ರೂಪಾಯಿ ಹಣವನ್ನ ಕೇಳ್ತಿದ್ದಾರೆ ಅಂತ. ಈ KPSC ಏನ್ ಹೇಳ್ತೆ ಹೇಳಿ, ಮಧ್ಯವರ್ತಿಗಳಿಗೂ ನಮಗೂ ಸಂಬಂಧವೇ ಇಲ್ಲ, ಅವರು ಯಾವುದೋ ಒಂದು ರೂಪದಲ್ಲಿ ಕಾಲ್ ಮಾಡಿರಬಹುದು ಅಂತ. ಆದ್ರೆ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಅಭ್ಯರ್ಥಿಗಳ ಫೋನ್ ನಂಬರು, ಅಭ್ಯರ್ಥಿಗಳ ಅಡ್ರೆಸ್ಸು KPSCಗೆ ಬಿಟ್ರೆ ಇನ್ಯಾರಿಗೂ ಕೂಡ ಸಿಗೋದಿಲ್ಲ. ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ಅಥವಾ ಕೇಳಿ ಬರ್ತಿರುವಂತ ಆರೋಪ ಏನಪ್ಪಾ ಅಂದ್ರೆ, KPSCಯಲ್ಲಿ ಯಾರು ಇರ್ತಾರೋ ಅವರೇ ಒಂದಷ್ಟು ಮಧ್ಯವರ್ತಿಗಳನ್ನ ನೇಮಕ ಮಾಡಿಕೊಂಡಿರ್ತಾರೆ. ಈ ರೀತಿಯಾಗಿ ಅರ್ಹತಾ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಇಂತಿಂತವರಿಗೆ ಕಾಲ್ ಮಾಡಿ ಇಂತಿಂತಿಷ್ಟು ದುಡ್ಡು ಕೊಡಿ ಕೇಳಿ, ದುಡ್ಡು ಕೊಟ್ಟರೆ ಅವರಿಗೆ ಹುದ್ದೆಯನ್ನ ಕೊಡೋಣ ಎನ್ನುವ ರೀತಿಯಲ್ಲಿ ಅವರೇ ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ಮಧ್ಯವರ್ತಿಗಳು ಕಾಲ್ ಮಾಡ್ತಾರೆ ಅಂತ ಹೇಳಿ ಅದು ಬಹಿರಂಗ ಆಗಿಬಿಡುತ್ತಾ ಈ ಪಶು ವೈದ್ಯಾಧಿಕಾರಿಗಳ ಇದರಲ್ಲಿ ಅಕ್ರಮ ಎನ್ನುವಂಥ ವಿಚಾರ. ಅದಾದ ಬಳಿಕ ಅದಕ್ಕೆ ತಡೆ ಹಿಡಿಯಲಾಯಿತು. ಈಗ ಅದು ನಿಜವಾಗ್ಲೂ ಪ್ರತಿಭಾನ್ವಿತರಿಗೂ ಕೂಡ ಈಗ ಅದರಿಂದ ಅನ್ಯಾಯ ಆಗ್ತಿದೆ ಬಿಡಿ, ತಡೆ ಹಿಡಿದಂಥ ಕಾರಣಕ್ಕಾಗಿ. ಸದ್ಯ ಅದು ಬಹಳ ಚರ್ಚೆ ಆಗ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KPSC ಅಧ್ಯಕ್ಷರು ಸೇರಿದಂತೆ ಒಟ್ಟು 21 ಮಂದಿಯ ವಿರುದ್ಧ FIR ಕೂಡ ದಾಖಲಾಗಿದೆ. ಇನ್ನೊಂದು ಕಡೆಯಿಂದ ಅಂತಿಮವಾಗಿ ಈಗ ರಾಜ್ಯ ಸರ್ಕಾರ ಒತ್ತಡ ಜಾಸ್ತಿ ಆಗ್ತಿದ್ದ ಹಾಗೆ CID ತನಿಖೆಗೆ ವಹಿಸಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ. ಬಂಧುಗಳೇ, ಒಂದು ಹುದ್ದೆಗೆ 80 ಲಕ್ಷ ಕೇಳ್ತಾರೆ ಅಂದ್ರೆ ಏನು ಹೇಳಬೇಕು? ಎಲ್ರಿಗೂ 80 ಲಕ್ಷ ತಂದುಕೊಡೋಕೆ ಸಾಧ್ಯನಾ? ಅದು ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ದುಡ್ಡಿದ್ದಂಥವ್ರಿಗೆ ಮಾತ್ರ ಹುದ್ದೆ, ಅದೊಂದು ಪ್ರಶ್ನೆ. ಮತ್ತೊಂದು ಕಡೆಯಿಂದ ಅಷ್ಟೆಲ್ಲ ಕಷ್ಟಪಟ್ಟು ಓದುವಂಥವ್ರ ಪರಿಸ್ಥಿತಿ ಏನು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು, ಅದೊಂದು ಪ್ರಶ್ನೆ. ಅದರ ಆಚೆಗೆ ದುಡ್ಡು ಕೊಟ್ಟು ಹುದ್ದೆಯನ್ನ ಗಿಟ್ಟಿಸಿಕೊಂಡಂಥವರು ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸವನ್ನ ಮಾಡಬಹುದು, ಅದು ಒಂದು ಪ್ರಶ್ನೆ, ಇಲ್ಲಿರುವಂತಹ ಪ್ರಶ್ನೆ. ಇಷ್ಟೆಲ್ಲ ಆಯ್ತಾ? ಈಗ ಮೂಡ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, KPSCಯ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಇಂಥದ್ದೇ ಆರೋಪ, ಪ್ರತಿ ಪರೀಕ್ಷೆಯಲ್ಲೂ ಕೂಡ ಕಾಂಟ್ರವರ್ಸಿ, ಪ್ರತಿ ಪರೀಕ್ಷೆಯಲ್ಲೂ ಕೂಡ ಎಡವಟ್ಟು, ಪ್ರತಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮದ ವಾಸನೆ. ಈಗ PDO ಪರೀಕ್ಷೆ 2024 ಅದರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಹಾಗೆ ಇನ್ನು AEE ಹೀಗೆ ಬೇಕಾದಷ್ಟು ಪರೀಕ್ಷೆಗಳ ಅಕ್ರಮ, ಅವೆಲ್ಲವೂ ಕೂಡ ಈಗ ಆರೋಪ ಕೇಳಿ ಬರ್ತಾ ಇದೆ. ಈಗ ವಿದ್ಯಾರ್ಥಿಗಳ ಒತ್ತಾಯ ಏನು ಅಂದ್ರೆ, ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗ ಹಿಂದೆ ಏನೇ ನಡೆದಿತ್ತು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಅದರಲ್ಲಿ ಸಾಕಷ್ಟು ಮಂದಿ ದುಡ್ಡನ್ನ ಕೊಟ್ಟು ಹುದ್ದೆ ಪಡೆದಿರುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಕೋಟಿ ಅವ್ಯವಹಾರ ನಡೆದಿರುವಂತಹ ಸಾಧ್ಯತೆ ಇದೆ. ಸಾವಿರಾರು ಕೋಟಿಯನ್ನ KPSC ಒಳಗಡೆ ಇದ್ದಂಥವರೇ ಗುಳುಂ ಮಾಡಿರುವಂತಹ ಸಾಧ್ಯತೆ ಇದೆ. ಹೀಗೆ ನಾನಾ ರೀತಿ ಚರ್ಚೆ ಆಗ್ತಾ ಇದೆ. ಸದ್ಯ KPSC ಕಾರ್ಯದರ್ಶಿ ಆಗಿರುವಂತಹ ಜ್ಯೋತಿ ಅವರೇ ಬೆಸತ್ತು ಹೋಗ್ಬಿಟ್ಟಿದ್ದಾರೆ. ಬಂಧುಗಳಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕಡೆಯಿಂದ KPSC ಸದಸ್ಯರು ಅಧ್ಯಕ್ಷರು ಇರ್ತಾರ, ಮತ್ತೊಂದು ಕಡೆಯಿಂದ IAS ಅಧಿಕಾರಿ ಒಬ್ರು KPSC ಕಾರ್ಯದರ್ಶಿಯಾಗಿ ಬರ್ತಾರೆ. ಅಲ್ಲಿ ಒಂದಷ್ಟು ಜನ ಅಲ್ಲಿ ಏನೋ ಒಂದು ಬದಲಾವಣೆ ತರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅವ್ರನ್ನು ಕೂಡ ಏನೇನೋ ಮಾಡಿ ಓಡಿಸ್ಬಿಡ್ತಾರೆ, ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಪ್ರಭಾವವನ್ನು ಬೀರಿ. ಹಿಂದೆ ಲತಾ ಕುಮಾರಿ ಅಂತ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ವಿಕಾಸ್ ಸುರಳ್ಕರ್ ಅಂತ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಈಗ ಬಂದಿರುವಂತಹ ಜ್ಯೋತಿ ಅವ್ರ ಬಗ್ಗೆಯೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಏನ್ ಮಾಡೋದು, ಪ್ರಭಾವವನ್ನ ಬೀರಿ ಅವರನ್ನೇ ಓಡಿಸುವಷ್ಟರ ಮಟ್ಟಿಗೆ ಅವರೆಲ್ಲರೂ ಕೂಡ ಬೆಳೆದು ಉಬ್ಬಿ ನಿಂತು ಬಿಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಆ ದುಡ್ಡು ಕೇವಲ KPSC ಒಳಗಡೆ ಇರುವಂತವರಿಗೆ ಮಾತ್ರ ಹೋಗ್ತಿಲ್ಲ, ಅದರಿಂದ ಮೇಲ್ಗಡೆಯೂ ಕೂಡ ಹೋಗ್ತಿರುವಂತ ಸಾಧ್ಯತೆ ಇದೆ. ಈಗ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋಣ. ಇದರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಇವರೆಲ್ಲರೂ ಕೂಡ ಈಗ ಸಿದ್ಧರಾಗಿ ನಿಂತಿದ್ದಾರೆ. ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಿರುವಂತಹ ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಇಲ್ಲಿ ಯಾರ ರಾಜೀನಾಮೆ, ಇಲ್ಲಿ ಯಾರ ತಲೆದಂಡ, ಇದಕ್ಕೆ ಯಾರು ಜವಾಬ್ದಾರಿ, ಇಲ್ಲಿ ಯಾಕಾದ್ರೆ ಅಕೌಂಟಬಿಲಿಟಿ ಇಲ್ವಾ, ಇಲ್ಲಿ ಹಾಗಾದ್ರೆ ಹೊಣೆಗಾರಿಕೆಯನ್ನು ಯಾರು ತೆಗೆದುಕೊಳ್ಳೋದಿಲ್ವಾ ಅಂತ ಹೇಳಿ. ಇನ್ನೊಂದು ಬಹಳ ಹಾಸ್ಯಾಸ್ಪದ ವಿಚಾರ ಅಂದ್ರೆ, BJP ನಾಯಕರು ಇದಕ್ಕೆ ಸಂಬಂಧಪಟ್ಟಾಗ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ರು. ಅವ್ರ ಕಾಲದಲ್ಲೂ ಯಾವ ಬದಲಾವಣೆ ಇರಲಿಲ್ಲ, ಅವ್ರ ಕಾಲದಲ್ಲೂ ಆಗ್ತಿದ್ದಿದೆ. ಈಗ ಶಿವಶಂಕರಪ್ಪ ಸಾಹುಕಾರ ಅಂತೇಳಿ ಅವ್ರ ಮೇಲೆ ಏನು ಆರೋಪ ಕೇಳಿ ಬರ್ತಾ ಇದೆ, ಅವ್ರ ನೇಮಕ ಆಗಿದ್ದು ಇದೇ BJP ಅವರ ಕಾಲದಲ್ಲೇ. ಹಾಗೆ ಶಿವಶಂಕರಪ್ಪ ಸಾಹುಕಾರ ಅವರ ನೇಮಕ ವಿಚಾರದಲ್ಲೇ ಬಹಳ ಆರೋಪಗಳು ಕೇಳಿ ಬಂದಿತ್ತು. ಈಗ ಯಾರು ವಿಪಕ್ಷ ಅಲ್ಲ, ರಾಜ್ಯಾಧ್ಯಕ್ಷರು ಯಾರಿದ್ದಾರೆ BJP, ಅವ್ರ ವಿರುದ್ಧನೇ ಆಗ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಅವರ ನೇಮಕದ ಹಿಂದೆ ಇವ್ರ ಪಾತ್ರ ಇರಬಹುದು ಎನ್ನುವ ರೀತಿಯಲ್ಲಿ. ಇಲ್ಲಿ ಕಾಂಗ್ರೆಸ್ BJP ಮತ್ತೊಂದು ಮಗದೊಂದಂತಲ್ಲ, ಎಲ್ಲರೂ ಹಣೆ ಬರೋನು ಇದೆ. ಈಗ ಆಗಬೇಕಾಗಿರೋದು, ಈಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿರೋದು, ಇದನ್ನು ಸರಿಪಡಿಸೋದು ಹೇಗೆ ಎನ್ನುವಂಥ ನಿಟ್ಟಿನಲ್ಲಿ.
ಈಗ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಕೇಳಿದ್ದಾಯ್ತು, ಇಷ್ಟು ವರ್ಷಗಳ ಕಾಲ ಕಂಪ್ಲೇಂಟ್ ಮಾಡಿದ್ದಾಯ್ತು, ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾಯ್ತು, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾಯ್ತು. ಆದರೆ ಯಾರೂ ಕೂಡ ಇದನ್ನು ಗಮನಕ್ಕೆ ತೆಗೆದುಕೊಳ್ತಾನೆ ಇಲ್ವಲ್ಲ, ಯಾರೂ ಕೂಡ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನವನ್ನೇ ಪಡ್ತಾನೆ ಇಲ್ವಲ್ಲ, ಯಾಕೆ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಬಂಧುಗಳೇ, ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಹುದ್ದೆಗಳಿದ್ದಾವಲ್ಲ, ಅದಕ್ಕೆ ಆ ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳನ್ನ ನೇಮಕ ಮಾಡುವಂತಹ ಜವಾಬ್ದಾರಿ ಇರೋದು ಈ KPSCಗೆ. ಈಗ ಏನಾಗುತ್ತೆ ಅಂದ್ರೆ ಲಕ್ಷಾಂತರ ಜನ ಈ KPSC ಮೇಲೆ ಡಿಪೆಂಡ್ ಆಗಿದ್ದಾರೆ. ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಪೋಷಕರು ಕೂಡ. ಅವರು ಪಾಪ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಮಕ್ಕಳನ್ನ ಸರ್ಕಾರಿ ಹುದ್ದೆ ಪಡೀಲಿ ಅಂತ ರೆಡಿ ಮಾಡ್ತಿರ್ತಾರೆ. ಹಂಗಾದಾಗ ಈ KPSC ಇಂಥ ಎಡವಟ್ಟುಗಳನ್ನು ಮಾಡಿಬಿಟ್ರೆ ಸರಿಯಾದ ರೀತಿಯಲ್ಲಿ ನೇಮಕಾತಿ ಆಗಲ್ಲ, ಸರಿಯಾದ ರೀತಿಯಲ್ಲಿ ಪಾರದರ್ಶಕತೆ ಇಲ್ಲ, ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ಕೂಡ ಇವರು ನಡೆಸೋದಕ್ಕೆ ಬರೋದಿಲ್ಲ. ಅಂತಿಮ ಪಟ್ಟಿ ರಿಲೀಸ್ ಆದ್ರೂ ಅದ್ರ ನೆಕ್ಸ್ಟ್ ಪ್ರೋಸೆಸ್ ಆಗಲ್ಲ. ಅರ್ಹತಾ ಪಟ್ಟಿ ಬಂದರೂ ಅಂತಿಮ ಪಟ್ಟಿ ಬರೋದಕ್ಕೆ ಒಂದಷ್ಟು ಎಡವಟ್ಟು, KPSC ಒಳಗಡೆ ಹಗ್ಗ ಜಗ್ಗಾಟ, ಅವ್ರದ್ದೊಂದಷ್ಟು ಸಮಸ್ಯೆಗಳು, ಮತ್ತೊಂದು ಕಡೆಯಿಂದ ಈ ಅಕ್ರಮ, ಲಂಚಬಾಕತನ, ಭ್ರಷ್ಟಾಚಾರ, ಹೀಗೆ ಸಾವಿರ ಸಮಸ್ಯೆಗಳಿದ್ದಾವೆ. ಇದರಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮಾನಸಿಕ ಒತ್ತಡದಲ್ಲಿದ್ದಾರೆ. ಸಾವಿರಾರು ಮಂದಿ ಇದರಿಂದ ಪರಿಣಾಮವನ್ನು ಎದುರಿಸುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಹಾಗಾದ್ರೆ ಸರಿ ಮಾಡೋದು ಯಾವಾಗ? ಯಾರದ್ದಿದ್ದು ಹೊಣೆಗಾರಿಕೆ? ಇದು ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಈಗ ಆ ಕಾರಣಕ್ಕಾಗಿ ಇದೀಗ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ವಾ? ಆಗತ್ತೆ. ಮೂಲ ಎಡವಟ್ಟಾಗದು ಎಲ್ಲಿ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಒಂದು ವೇಳೆ KPSC ಅನ್ನೋದು ಮೊದಲು ಶುರುವಾಗಿದ್ದು ಮೈಸೂರು ಸಂಸ್ಥಾನದ ಕಾಲದಲ್ಲಿ ಸರ್ಕಾರಿ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ಬಳಿಕ ಪ್ರತಿ ರಾಜ್ಯಗಳಲ್ಲೂ ಕೂಡ ಲೋಕಸಭಾ ಆಯೋಗ ಆಗುತ್ತೆ, ಸ್ವಾತಂತ್ರ್ಯ ಬಂದು ನಮ್ಮದೇ ಆದಂಥ ಸಂವಿಧಾನ ಅಂಥದ್ದೆಲ್ಲವೂ ಕೂಡ ಆದ ಬಳಿಕ ಈ KPSC ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ, ಸಾಂವಿಧಾನಿಕ ಒಂದು ಸಂಸ್ಥೆ ಇದು KPSC. ಇಲ್ಲಿ ಏನಾಗುತ್ತೆ, ಇದರಲ್ಲಿ ಸದಸ್ಯರು ಇವ್ರದೆಲ್ಲರ ನೇಮಕ ಹೇಗೆ ನಡೀತಾರೆ? ರಾಜ್ಯಪಾಲರ ಮೂಲಕ. ಆದರೆ ಅವನ್ನ ಶಿಫಾರಸು ಮಾಡೋದು ಯಾರು ಅಂದ್ರೆ ನಮ್ಮ ಈ ರಾಜಕಾರಣಿಗಳೇ ಅಥವಾ ನಮ್ಮ ರಾಜ್ಯ ಸರ್ಕಾರವೇ. ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಂತ ಮಾಡ್ತಾರೆ. ಅದಾದ ಬಳಿಕ ಸದಸ್ಯರು ಮತ್ತೆ ಅಧ್ಯಕ್ಷರ ನೇಮಕಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಆ ಶಿಫಾರಸಿನ ಆಧಾರದ ಮೇಲೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಈಗ ಆರೋಪ ಕೇಳಿ ಬರ್ತಿರೋದು ಯಾರ ವಿರುದ್ಧ ಅಂದ್ರೆ ಅದೇ ಸದಸ್ಯರ ವಿರುದ್ಧ, ಅದೇ ಅಧ್ಯಕ್ಷರ ವಿರುದ್ಧವಾಗಿ. ಈಗ ಇರುವಂತ ಪ್ರಮುಖ ಆರೋಪ ಏನಪ್ಪಾ ಅಂದ್ರೆ, ಸದಸ್ಯರನ್ನ ನೇಮಕ ಮಾಡುವ ಸಂದರ್ಭದಲ್ಲಿ ಅಥವಾ ಅಧ್ಯಕ್ಷರನ್ನ ನೇಮಕ ಮಾಡುವ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಣಕಾಸಿನ ವ್ಯವಹಾರ ನಡೆಯುತ್ತೆ, ಜನ ಕಾಂಚಾಣವನ್ನ ಎಣಿಸಲಾಗುತ್ತೆ ಎನ್ನುವಂತ ಆರೋಪವೇ ಇದೀಗ ಕೇಳಿ ಬರ್ತಾ ಇರೋದು. ಅಂದರೆ ಇದರ ಹೊಣೆಗಾರಿಕೆ ನಮ್ಮ ರಾಜ್ಯ ಸರ್ಕಾರದ್ದೇ ಆಗಿರುತ್ತೆ. ಆ ಸಂದರ್ಭದಲ್ಲಿ ಜನ ಕಾಂಚಾಣದ ಬಗ್ಗೆ ಸ್ವಜನ ಪಕ್ಷಪಾತ, ಸ್ವಹಿತಾಸಕ್ತಿ ಯಾವುದನ್ನು ಕೂಡ ಯೋಚನೆ ಮಾಡದೆ ಸರಿಯಾದಂಥ ಸದಸ್ಯರು, ಸರಿಯಾದಂಥ ಅಧ್ಯಕ್ಷರನ್ನು ನೇಮಕ ಮಾಡಿದ್ರೆ ಇವತ್ತು KPSCಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹೀಗಾಗಿ ನಾವೀಗ ಕೈ ಬೆರಳು ತೋರಿಸಬೇಕಾಗಿರೋದು ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಈ ಜನಪ್ರತಿನಿಧಿಗಳ ಕಡೆಗೆ. ಅದು ಯಾವ ಸರ್ಕಾರದ ಸಂದರ್ಭದಲ್ಲಿ ಬೇಕಾದರೂ ಆಗಿರಬಹುದು. ಈಗ ಆಗ್ಬೇಕಾಗಿರೋದು ಏನು ಅಂದ್ರೆ, ಇಲ್ಲಿವರೆಗೆ ಆಗಿದ್ದಾಗ ಹೋಗಿದೆ, ಇನ್ನಾದರೂ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನವನ್ನ ಪಡಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೆಷ್ಟು ದಿನಗಳ ಕಾಲ, ಅಥವಾ ಈಗಲ್ಲದಿದ್ದರೆ ಇನ್ಯಾವಾಗ? ಇನ್ನು ಇದನ್ನು ಹೀಗೆ ಬಿಟ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು 2 ವರ್ಷಕ್ಕೆ ವಿದ್ಯಾರ್ಥಿಗಳು ಯಾವ ಹಂತಕ್ಕೆ ಹೋಗ್ಬಿಡ್ತಾರೋ ಗೊತ್ತಿಲ್ಲ. ದೆಹಲಿಯಲ್ಲೆಲ್ಲ ಆಪರಿ ಅಂತ ಆಕ್ರೋಶ ವ್ಯಕ್ತವಾಯ್ತಲ್ಲ, ಅದು ನಮ್ಮಲ್ಲೂ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬೆಸತ್ತು ಹೋಗ್ಬಿಟ್ಟಿದ್ದಾರೆ, ಅಷ್ಟರ ಮಟ್ಟಿಗೆ ಅವರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದಿದ್ರೆ ಕೊನೆಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ರೆ ವಿದ್ಯಾರ್ಥಿಗಳಾದ್ರೂ ಏನ್ ಮಾಡ್ತಾರೆ? ಹೀಗಾಗಿ ಈಗಲಾದರೂ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ, ಈಗಲಾದರೂ ಅದನ್ನು ಸರಿಪಡಿಸಲೇಬೇಕಾಗಿದೆ. ಇಲ್ಲ ಅಂತ ಆಗಿಬಿಟ್ರೆ ಮುಂದೊಂದಿನ ಸರಿಯಾದಂಥ ಪರಿಣಾಮವನ್ನು ಪ್ರತಿಯೊಬ್ಬರು ಕೂಡ ಎದುರಿಸ್ತಾರೆ. ಮುಂದುಗಡೆ ಒಟ್ಟಾರೆ ಏನಂತೀರಿ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.